ವಾವ್, ಬ್ಯೂಟಿಫುಲ್. ಈ ಸಾಂಗ್ ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ಗೆ ಇವಾಗಂತೂ ರೀಲ್ಸ್ ಮಾಡ್ತಾ ಇದ್ದಾರೆ. ಈ ಸಾಂಗ್ ನಾನೇನಾದ್ರೂ ರೀಲ್ಸ್ ಮಾಡ್ಬಿಟ್ರೆ ಟ್ರೆಂಡಿಂಗ್ ಅಲ್ಲಿ ಬಂದ್ಬಿಡ್ತೀನಿ. ನಾನಿರೋ ಅಂದ ಚಂದ, ವಾವ್, ನನ್ನ ಬ್ಯೂಟಿನ ನನಗೇ ಹೊಗಳ್ಕೊಳ್ಳೋದಿಕ್ಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ನಾನು. ಇಲ್ಲ, ಈ ಸಾಂಗ್ ಇವತ್ತೇ ರೀಲ್ಸ್ ಮಾಡ್ತೀನಿ. ನಾನು ಪಬ್ಲಿಸಿಟಿ ತಗೊಂಡ್ಬಿಡ್ತೀನಿ, ಪಬ್ಲಿಕ್ ಫಿಗರ್ ನಾನು. ಹಲೋ ಮಿಸ್ ಯೂನಿವರ್ಸ್. ಹಾಯ್ ಬೇಬಿ, ಕಮಾನ್. ಏನ್ ಸ್ವೀಟ್ ಆರ್ಟ್, ಏನ್ ಮಾಡ್ತಾ ಇದೀಯಾ? ಏನಿಲ್ಲ ಡಾರ್ಲಿಂಗ್, ಅದೇ ಒಂದ್ ರೀಲ್ಸ್ ಮಾಡೋಣ ಅಂತ ಹೇಳಿ ಯಾವ ಸಾಂಗ್ ಮಾಡ್ಲಿ ಅಂತ ಹುಡುಕ್ತಾ ಇದ್ದೆ. ಬಟ್ ನನ್ಗಂತೂ ಒಂದ್ ಸಾಂಗ್ ಸಿಕ್ಕಿದೆ. ಆ ಸಾಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ನಾನು ಏನಾದ್ರೂ ಈ ಸಾಂಗ್ ಏನಾದ್ರೂ ರೀಲ್ಸ್ ಮಾಡ್ದೆ ಅಂತ ಇಟ್ಕೋ, ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಹೋಗ್ಬಿಡುತ್ತೆ. ನಾನಂತೂ ಫೇಮಸ್ ಆಗ್ಬಿಡ್ತೀನಿ. ಹೌದಾ, ವೆರಿ ನೈಸ್. ನೀನ್ ಫೇಮಸ್ ಆದೆ ಅಂತಂದ್ರೆ ನಿನ್ ಜೊತೆ ನಾನು ಫೇಮಸ್ ಆಗ್ತೀನಿ. ಅದೇ ಏನೋ ಹೇಳ್ತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತ, ಆ ತರ. ಹಾ ಹೌದು ಡಿಯರ್. ಮತ್ತೆ ಇನ್ನೇನ್ ಸಮಾಚಾರ? ಇವತ್ತೇನ್ ಬೇಗ ಬಂದ್ಬಿಟ್ಟಿದೆಯಲ್ಲ ಆಫೀಸಿಂದ? ಅದಾ, ಮನೆಯಲ್ಲಿ ನನ್ನ ಹೆಂಡತಿ ಒಬ್ಳೆ ವೆಯ್ಟ್ ಮಾಡ್ತಿರ್ತಾಳೆ, ಅದಕ್ಕೆ ಬೇಗ ಹೋಗಿ ಮಾತಾಡ್ಸೋಣ ಅಂತ ಬಂದೆ. ಇನ್ನ ನನ್ ಮಗ ಬರೋದಕ್ಕೆ ಇನ್ನ ಒಂದು 2 hours ಇದೆ ಅಲ್ಲ? ಹಾ ಹೌದು, ಇನ್ನ 2 hours ಆಗುತ್ತೆ. ಸರಿ, ಹಾಗಿದ್ರೆ ನಾವಿಬ್ರು ಸ್ವಲ್ಪ ನಮಗೋಸ್ಕರ ಟೈಮ್ ಕೊಟ್ಕೊಳ್ಳೋಣ. ಹಾ ಕೊಡೋಣ. ಅಲ್ಲ, ಹಂಗ ಅನ್ನೋದಿಕ್ಕೆ ನಮ್ಮಿಬ್ರು ಮಧ್ಯೆ ಯಾರಿದ್ದಾರೆ ಹೇಳು? ಅವನೊಬ್ಬ ಇದ್ದ ಗೂಬೆ ನನ್ ಮಗ ಗಿರೀಶ, ಈಗ ಅವನು ಜೈಲ್ ಸೇರ್ಕೊಂಡಿದ್ದಾನೆ. ಇನ್ನೇನಾಗ್ಬೇಕು ಹೇಳು ನಮ್ಗೆ? ಹಾ ಹೌದು, ನಾನು ಇದ್ರ ಬಗ್ಗೆ ನಿನ್ ಹತ್ರ ಮಾತಾಡೋಣ ಅಂತ ತುಂಬಾ ಸರಿ ಅನ್ಕೊಂಡು ಮರ್ತ್ಬಿಟ್ಟಿದೀನಿ ಕಣೆ. ಅಲ್ಲ, ಅವನನ್ನ ಜೈಲಿನ ಬಿಡಿಸೋ ವ್ಯವಸ್ಥೆ ಯಾರಾದ್ರೂ ಮಾಡಿದಾರ? ಏನ್ ಕತೆ? ನೀನ್ ಅವಾಗಿಂದ ಜೈಲ್ಗೆ ಹೋಗೇ ಇಲ್ವಾ ನೋಡೋದಿಕ್ಕೆ? ಇಲ್ಲಪ್ಪ, ನಾನ್ ಯಾಕೆ ಹೋಗ್ಲಿ? ಅಯ್ಯೋ, ಜೈಲಲ್ಲಿ ಬಿದ್ದು ಸಾಯ್ಲಿ ತಗೋ. ಹೇ, ಏನಮ್ಮ ಈ ತರ ಹೇಳ್ತಾ ಇದೀಯಾ? ಅಂದ್ರೆ ಅವ್ನ್ ನಿನ್ ಗಂಡ ಅಲ್ದೇ ಇರ್ಬೋದು, ಬಟ್ ತಾಳಿ ಕಟ್ಟಿಸ್ಕೊಂಡಿದೀಯಲ್ವಾ? ಏನು, ಅವನ್ ಕಟ್ಟಿರೋದ? ನೋವೆ, ನಾನು ಯಾವತ್ತೂ ಅವನನ್ನ ಪ್ರೀತಿಯಿಂದ ಮಾತಾಡ್ಸಿದ್ದೇ ಇಲ್ಲ. ಏನೋ ತೋರ್ಕೆಗೆ ಅವನ ಎದುರುಗಡೆ ನಾಟಕ ಮಾಡ್ತಾ ಇದ್ದೆ ಅಷ್ಟೇ. ನಾನು ನಿಜವಾಗ್ಲೂ ಪ್ರೀತಿಸಿದ್ದು ನಿನ್ನನ್ನೇ ನಾನು ಮದ್ವೆ ಮಾಡ್ಕೊಂಡಿದ್ದು. ಅವನನ್ನ ಹತ್ರ ನಾಟಕ ಅಷ್ಟೇ ಮಾಡಿರೋದು. ಅಲ್ಲ, ಈ ಫಿಲಮ್ಗಳಲ್ಲಿ ಸೀರಿಯಲ್ಗಳಲ್ಲೆಲ್ಲ ಡ್ರಾಮಾ ಮಾಡ್ತಾರೆ, ಹಂಗಂತ ಅವ್ರಿಗೆ 100 ಜನ ಆಗ್ಬಿಡ್ತಾರ. ಆಮೇಲೆ ಹೆಂಡತಿರು ಗಂಡದಿರು ಎಲ್ಲ. ನಾನು ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡಿಲ್ಲಪ್ಪ. ಏನೋ ದುಡ್ಡು ಕಾಸು ಕೊಡ್ತಾ ಇದ್ದ, ಇರ್ಲಿ ಬಿಡು, ಹೇಗೋ ಮಾಡ್ಕೊಳ್ಳೋಣ ಅಂತ ಸುಮ್ಮನಿದ್ದೆ. ಈ ಮನೇನೂ ಅವನೇ ಕೊಡ್ಸಿರೋದಲ್ವಾ, ಬರೋವರೆಗೂ ಬರ್ಲಿ, ಆಮೇಲೆ ಸಾಕು, ಇರೋ ವಿಚಾರ ಹೇಳ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಅದ್ ನೋಡಿದ್ರೆ ಅವನ್ ಜೈಲ್ ಪಾಲೇ ಆಗ್ಬಿಟ್ಟಿದ್ದಾನೆ. ಹೋಗ್ಲಿ ಬಿಡು, ಏನೋ ಮಾಡ್ಕೊಳ್ಳಿ. ನಮ್ಮಿಬ್ರಿಗೂ ಇರೋದಿಕ್ ಮನೆ ಇದೆ, ಖರ್ಚು ಮಾಡೋದಿಕ್ ದುಡ್ಡಿದೆ, ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ನೀ ಹೇಳೋದೇನೋ ಕರೆಕ್ಟು. ಅದೇ ಅವನಿಂದ ಇನ್ನ ಲಾಭ ಇದೆ ಅಂತಂದಾಗ ನೀನ್ ಯಾಕೆ ಕೈ ಚೆಲ್ ಕುತ್ಕೊಂತೀಯ? ಎಣ್ಣೆ ಬಂದಾಗ ಕಣ್ಮುಚ್ಕೋಬಾರ್ದು. ನೋಡು, ಅವನ ಹೆಂಡತಿ ಇವಾಗ ಅವನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇವಾಗ ನೀನ್ ಹೋಗಿ ಒಳ್ಳೆಯವಳ ತರ ನಾಟಕ ಮಾಡಿ ಅವನೇ ನನ್ ಜೀವ, ಅವನೇ ನನ್ ಪ್ರಾಣ ಅಂತ ಹೇಳಿ ಅವನನ್ನ ಏನಾದ್ರೂ ಬಿಡಿಸ್ಕೊಂಬಂದೆ ಅಂತ ಇಟ್ಕೋ, ಅವ್ನ್ ನಿನ್ನನ್ನ ಎಷ್ಟು ನಂಬಿಡ್ತಾನೆ ಅಂತಂದ್ರೆ, ನೀನ್ ಎಲ್ ಸೈನ್ ಮಾಡು ಅಂತಂದ್ರು ಕಣ್ಣು ಮುಚ್ಕೊಂಡು ಸೈನ್ ಮಾಡ್ಬಿಡ್ತಾನೆ. ಆ ಟೈಮಲ್ಲಿ ಅವನ್ ಇಡೀ ಪ್ರಾಪರ್ಟಿನ ನಿನ್ ಹೆಸರು ಮಾಡ್ಕೋ. ವಾವ್, ನಿಮ್ಗೂ ಬ್ರೈನ್ ಇದೆ ಅಲ್ಲ. ನಾನು ಒಬ್ಳೆ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದೆ. ಪರವಾಗಿಲ್ಲ, ನಿನ್ ಬ್ರೈನ್ ಸ್ವಲ್ಪ ಚೆನ್ನಾಗೇ ಕೆಲಸ ಮಾಡುತ್ತೆ. ಮತ್ತೆ ಯಾರ ಜೊತೆ ಇರೋದ್ ನಾನು? ಅಲ್ಲ, ನನ್ನೇನ್ ದಡ್ಡ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ಕತೆ? ನೋವೇ, ಚಾನ್ಸೇ ಇಲ್ಲ. ನನ್ ಗಂಡ ಸಿಕ್ಕಾಬಿಟ್ಟೆ ಬ್ರಿಲಿಯಂಟ್ ಇದ್ದಾನೆ. ಸರಿ, ಅಲ್ಲ, ಜೈಲಿಗೇನೋ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಅದ್ರ ಬೇಲು ಅದು ಇದು ಅಂತಂದ್ರೆ ಸ್ವಲ್ಪ ದುಡ್ಡು ಕಾಸು ಎಲ್ಲ ಖರ್ಚಾಗುತ್ತೆ ಅಂತ ಅನ್ಸುತ್ತೆ. ಹೇ ಬೇಬಿ, ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಅವ್ನ್ ಜೈಲಿಂದ ಹೊರಗಡೆ ಬಂದ್ಮೇಲೆ ಅದನ್ನ ಬಡ್ಡಿ ಸಮೇತ ವಸೂಲಿ ಮಾಡೋಣ. ಈಗ ಏನಿಲ್ಲ, ಸುಮ್ಮನೆ ಹೋಗ್ಬೇಕು, ಡ್ರಾಮಾ ಮಾಡಿ, ಹತ್ತು ಕರೆದು ನಾಟಕ ಮಾಡಿ ಅವನನ್ನ ಮರಳು ಮಾಡ್ಬಿಡ್ಬೇಕು ನೀನು. ಅಯ್ಯೋ, ನನ್ ಹೆಂಡತಿ ಎಷ್ಟು ಒಳ್ಳೆಯವಳು, ನನಗೋಸ್ಕರ ಎಷ್ಟೆಲ್ಲ ಮಾಡ್ತಾಳೆ ಅಂತ ಅನ್ನಿಸ್ಬೇಕು ಅವನ್ಗೆ. ಆ ತರ ನಂಬಿಕೆ ಬರ್ಸ್ಬೇಕು ನೀನು. ಹಾ ಸರಿ, ಹಾಗಾದ್ರೆ ನಾನು ಜೈಲ್ಗೆ ಹೋಗಿ ಅವನನ್ನ ಮೀಟ್ ಮಾಡ್ಕೊಂಡ್ಬಂದು ಯಾವ್ದಾದ್ರೂ ಲಾಯರ್ನ ಹಿಡಿದು ಬೇಲ್ಗೆ ಅರೇಂಜ್ ಮಾಡ್ತೀನಿ. ಅಷ್ಟು ಮಾಡು. ಆದ್ರೂ ಬೇಬಿ, ಅವನು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಯಾಕಂದ್ರೆ ಅವನು ಇನ್ನು ಡೈಲಿ ನಿಮ್ ಮನೆಗ್ ಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದ ಅವತ್ತು. ನಾನಂತೂ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಯಪ್ಪ, ಇವನ್ ಡೈಲಿ ಏನಾದ್ರೂ ಬಂದ್ಬಿಟ್ರೆ, ನಮ್ಮಿಬ್ರು ವಿಚಾರ ಹೊರಗಡೆ ಬಂದ್ಬಿಟ್ರೆ ಏನ್ ಮಾಡೋದು ಅಂತ. ವಾರಕ್ಕೊಂದ್ಸರಿನೋ 4 ದಿನಕ್ಕೋ 5 ದಿನಕ್ಕೋ ಬರ್ತಾ ಇದ್ದ. ಬರ್ಬೇಕಾದ್ರೆ, ಬೇಬಿ ನಾನ್ ಬರ್ತಾ ಇದ್ದೀನಿ, ನಿನ್ಗೆ ಏನಾದ್ರೂ ಬೇಕಾ ಅಂತ ಕಾಲ್ ಮಾಡ್ತಿದ್ದ. ಅವಾಗ ಗೊತ್ತಾಗ್ತಾ ಇತ್ತು ಅವ್ನು ಬರ್ತಿದ್ದೇನೆ ಅಂತ. ಹೇಗೋ ಮ್ಯಾನೇಜ್ ಮಾಡ್ಕೋತಿದ್ದೆ. ಬಟ್ ಅವನು ಬಂದೇನಾದ್ರೂ ಇಲ್ಲೇ ಉಳ್ಕೊಂಡ್ಬಿಟ್ರೆ ಕಷ್ಟ ಆಗಲ್ವಾ ಹೇಳು? ಈಗ ಅವ್ನು ಹೆಂಡತಿನ ಬೇರೆ ಬಿಟ್ಬಿಟ್ಟಿದ್ದಾನೆ. ಓಹೋ, ಇದು ಈ ತರ ಇದ್ಯಾ?
ಒಂದು ಕೆಲಸ ಮಾಡು. ಆದಷ್ಟು ಬೇಗ ಒಂದು ಪ್ರಾಪರ್ಟಿನೆಲ್ಲ ನಿನ್ನ ಹೆಸ್ರಿಗೆ ಮಾಡಿಸ್ಕೊಂಡ್ಬಿಡು. ಅವಾಗ ಈ ತಲೆನೋವೇ ಇರಲ್ಲ. ಬೇಕಿದ್ರೆ ಒಂದು 15 ಡೇಸ್ ನೀನು ಅವ್ರ ಮನೆಯಲ್ಲೇ ಉಳ್ಕೋ. ನಮ್ಮ ಮನೆಗೆ ಬರಲೇಬೇಡ. ಇಲ್ಲಿ ಬೇಕಿದ್ರೆ ನಾನು ನೋಡ್ಕೊಂತೀನಿ ಎಲ್ಲಾನು. ನೀನು ಅಲ್ಲೇ ಉಳ್ಕೊಂಡು ಅವನ ಹತ್ರ ಎಲ್ಲ ಪ್ರಾಪರ್ಟಿನ ಬರ್ಸ್ಕೊಂಡು ಆಮೇಲೆ ಈ ಮನೆಗೆ ಬಾ. ಹೇಗಿದೆ ಐಡಿಯಾ? ಎಸ್, ಯು ಆರ್ ಕರೆಕ್ಟ್. ನೀ ಕರೆಕ್ಟಾಗಿ ಹೇಳಿದೆ. ಸರಿಯಾಗಿದೆ. ಇದನ್ನ ನಾಳೆನೇ ಎಕ್ಸಿಕ್ಯೂಟ್ ಮಾಡ್ತೀನಿ. ನಾಳೆನೇ ಜೈಲ್ಗೆ ಹೋಗಿ ಮಾತಾಡಿ ಆಮೇಲೆ ಲಾಯರ್ ಹತ್ರ ಹೋಗಿ ಅವನಿಗೆ ಬೇಲ್ ಕೊಡ್ಸೋ ವ್ಯವಸ್ಥೆ ಮಾಡ್ತೀನಿ. ನಮಗ್ ಲಾಭ ಇದೆ ಅಂತಂದ್ರೆ ಯಾಕೆ ಬಿಡ್ಬೇಕು ಹೇಳು? ಹೌದು ಬೇಬಿ, ನಾನು ಅದನ್ನೇ ಹೇಳ್ತಿರೋದು. ಸಿಕ್ಕಿರೋ ಚಾನ್ಸ್ನ ಕಳ್ಕೋಬಾರ್ದು. ಅದು ನಾಳೆ ಮಾಡುವಂತೆ. ಇವಾಗ ನನಗೇನು ಇಲ್ವಾ? ಛೀ ಪೋಲಿ, ಯಾವಾಗ್ಲೂ ಹೀಗೆನಾ? ಎಲ್ಲಿ ಡಾರ್ಲಿಂಗ್, ನಾನು ಕೆಲಸ ಅಂತ ಬ್ಯುಸಿ ಆಗಿರ್ತೀನಿ. ಮಗ ಬಂದ್ಮೇಲೆ ಮಗನ ಎದುರುಗಡೆ ನಮ್ಮಿಬ್ರಿಗೂ ಟೈಮೇ ಸಿಗಲ್ಲ. ಆದ್ರೆ ಇವತ್ತು ನಿನ್ ಜೊತೆ ಇರ್ಬೇಕು ಅಂತಾನೆ ಬೇಗ ಬಂದಿದ್ದೀನಿ. ಸೊ ಸೊ ವಾಟ್? ಹೇ ಕಳ್ಳಿ, ನಿನ್ಗೇನು ಅರ್ಥ ಆಗ್ಲಿಲ್ವಾ? ಸರಿ ಆಯ್ತು, ಮೇನ್ ಡೋರ್ ಲಾಕ್ ಮಾಡ್ಬಿಟ್ಟು ಬನ್ನಿ. ಓಕೆ ಬೇಬಿ. ಛೇ, ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಈ ತರ ತಪ್ಪು ಮಾಡಬಾರ್ದಾಗಿತ್ತು. ಮದ್ವೆಗ್ ಮುಂಚೆ ಹೇಗೆ ಇದ್ರು ನಾನು, ಮದ್ವೆ ಆದ್ಮೇಲೆ ಗಂಡನ ಜೊತೆ ಹೊಂದ್ಕೊಂಡು ಬಾಳ್ಬೇಕಾಗಿತ್ತು ನಾನು. ನಮ್ಮ ಅತ್ತಿಗೆ ಇದನ್ನ ಎಷ್ಟೋ ಸರಿ ಹೇಳಿದ್ರು, ಆದ್ರೆ ನನ್ ಸೊಕ್ಕು, ನನ್ ದುರಹಂಕಾರ ಅವ್ರ ಮಾತು ಕೇಳೋದಿಕ್ ಬಿಡ್ಲೇ ಇಲ್ಲ. ನಮ್ಮ ಅಮ್ಮನೂ ನನ್ಗಿದ್ರ ಬಗ್ಗೆ ಹೇಳಿದ್ರು, ಗಂಡನ ಮನೆಗೆ ಹೋಗು, ಚೆನ್ನಾಗಿರು ಅಂತ. ನಾನು ಅವ್ರ ಮಾತನ್ನ ಕೇಳಲಿಲ್ಲ. ಈಗ ನೋಡಿ, ಅದಕ್ಕೆ ಕಾಲ್ ಮಾಡಿದ್ರೆ ಅದಕ್ಕೆ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಟ್ರು. ಈಗ ನಾನು ಬದಲಾಗಿದ್ದೀನಿ ಅಂತ ಅಂದ್ರು ಯಾರು ನನ್ನ ನಂಬಲ್ಲ. ಶರ್ಮಿಳಾ ಅಕ್ಕ, ಬಾ ನಿಧಿ, ಬಾ ಕುತ್ಕೋ ಬಾ. ಅಕ್ಕ, ನೀವು ಅಳ್ತಾ ಇದ್ದೀರಾ? ಯಾಕಕ್ಕ, ಏನಾಯ್ತು? ಅವಾಗ್ಲೇ ಫೋನ್ ಮಾಡಿ ಯಾರ ಹತ್ರನೋ ಮಾತಾಡ್ತಾ ಇದ್ರಲ್ಲ, ಏನೋ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ. ಅದು ಏನಿಲ್ಲ ನಿಧಿ, ಇವತ್ತು ನಮ್ಮ ಅಣ್ಣನ ಮಗಳು ಸ್ವೀಟಿ ಬರ್ತ್ಡೇ ಇದೆ, ಅದಕ್ಕೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದ್ದೆ. ಬಟ್ ನಮ್ಮ ಅತ್ತಿಗೆ ನನ್ನ ಜೊತೆ ಮಾತಾಡ್ಲೇ ಇಲ್ಲ, ಬೈದ್ಬಿಟ್ರು. ಹೌದಾ? ಹೋಗ್ಲಿ ಬಿಡಿ ಅಕ್ಕ, ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಒಳ್ಳೆ ಅದಕ್ಕೆ ಸಿಕ್ಕಿದ್ರು ಅಂತ ನೀವೇ ಹೇಳ್ತಾ ಇದ್ರಿ, ಬಟ್ ನೀವೇ ಅವ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ನನ್ನ ಕತೆ ನೋಡಿ, ನಮ್ಮ ಅದಕ್ಕೆ ನಾನು ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು ನನ್ನ ಮೇಲೆ ಏನಾದ್ರೂ ಒಂದು ಕೂಗಾಡ್ತಾ ಇರ್ತಾರೆ. ಅಣ್ಣನ ಜೊತೆ ನಾನು ಚೆನ್ನಾಗಿರೋದಕ್ಕೆ ಬಿಡೋದೇ ಇಲ್ಲ. ಅವರು ಯಾವಾಗ್ಲೂ ನನಗೆ ಬೈತಾ ಇರ್ತಾರೆ, ಗೊತ್ತಾ? ಹೌದಾ? ಆದ್ರೆ ಅವ್ರು ನೋಡೋದಿಕ್ಕ ಆತರ ಅನ್ಸಲ್ವಲ್ಲ? ನಿಮಗ್ ಗೊತ್ತಿಲ್ಲ, ಆದ್ರೆ ಅದಕ್ಕೆ ಒಳ್ಳೆಯವರಲ್ಲ. ನನಗೆ ನಿಮ್ಮ ಅತ್ತಿಗೆ ತರ ಒಳ್ಳೆ ಅತ್ತಿಗೆ ಸಿಕ್ಕಿದಿದ್ರೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ ಗೊತ್ತಾ? ಆದ್ರೆ ನೀವೇ ಬಿಡಿ, ಹೋಗ್ಲಿ ಪರವಾಗಿಲ್ಲ. ಆದ್ರೆ ನೀವು ಮಾತ್ರ ನಮ್ಮ ಅತ್ತಿಗೆ ಜೊತೆ ಸ್ವಲ್ಪ ಹುಷಾರಾಗಿರಿ. ಅವ್ರು ಸ್ವಲ್ಪ ರೂಢಾಗಿ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಅಂತಾರೆ, ಗೊತ್ತಾ? ನೀವು ಅಪ್ಪ ಅಮ್ಮನ್ನ ಜೈಲಿಂದ ಬಿಡ್ಸಕ್ ಹೇಳಿದಿರಲ್ಲ, ಬಟ್ ಅಣ್ಣ ಅವ್ರು ಬಿಡ್ಸೋದಿಕ್ ವ್ಯವಸ್ಥೆನೆ ಮಾಡಿಲ್ಲ ಅನ್ಸುತ್ತೆ. ಅದಕ್ಕೆ ಬೈತಾ ಇದ್ರು. ನೀವೇನಾದ್ರೂ ಲಾಯರ್ ಹತ್ರ ಮಾತಾಡಕ್ ಹೋಗಿದ್ರ ಏನ್ ಕತೆ ಅಂತ ಕೇಳ್ತಾ ಇದ್ರು. ಅಣ್ಣನೂ ಇಲ್ಲ ಅಂತ ಹೇಳ್ತಿದ್ದ. ಶರ್ಮಿಳಕ್ಕ, ನನಗೆ ಅಪ್ಪ ಅಮ್ಮನ್ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ನಾವಿಬ್ರು ಜೈಲ್ಗೆ ಹೋಗಿ ಅಪ್ಪ ಅಮ್ಮನ್ ನೋಡ್ಕೊಂಡ್ ಬರೋಣ. ಹೌದಾ? ಗೌತಮ್ ಆತರ ಹೇಳ್ತಿದ್ನಾ? ಅಲ್ಲ, ನನ್ನ ಹತ್ರ ಹೇಳ್ದ ಬಿಡಿಸ್ತೀನಿ ಅಂತ. ಹೌದು, ಅಣ್ಣಂಗೂನು ಅಪ್ಪ ಅಮ್ಮನ ಕಂಡ್ರೆ ತುಂಬಾ ಇಷ್ಟ. ಆದ್ರೆ ಅತ್ತಿಗೆ ಇದಾರಲ್ಲ, ಅತ್ತಿಗೆ ಅಣ್ಣಂಗೆ ಏನು ಮಾಡೋದಿಕ್ ಬಿಡಲ್ಲ. ಅಣ್ಣ ಅತ್ತಿಗೆ ಮಾತೆ ಕೇಳೋದು. ನಮ್ಮ ಮಾತಿಗೆ ಬೆಲೆ ಇಲ್ಲ, ಗೊತ್ತಾ? ಅಯ್ಯೋ, ಈ ವಿಚಾರ ನನಗೆ ಗೊತ್ತೇ ಇರ್ಲಿಲ್ವಲ್ಲ. ಈ ವಿಚಾರ ಮೊದ್ಲೇ ಗೊತ್ತಾಗಿದ್ದರೆ ಗೌತಮ್ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ಅವನ್ ಹೆಂಡತಿ ಗೊತ್ತಾಗದೇ ಇರೋ ತರ ಅಪ್ಪ ಅಮ್ಮನ್ ಬಿಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಿದ್ನಲ್ಲ. ಅದೇ ಶರ್ಮಿಳಾ ಅಕ್ಕ, ನಾಳೆ ನಾನು ನೀವು ಎಲ್ಲ ಜೈಲ್ಗೆ ಹೋಗೋಣ, ಅಪ್ಪ ಅಮ್ಮನ ಜೊತೆ ಮಾತಾಡೋಣ. ಮಾತಾಡ್ಬಿಟ್ಟು ನಿಮ್ಮನ್ ಬಿಡ್ಸೋದಕ್ಕೆ ಯಾವ್ದಾದ್ರು ದಾರಿ ಇದ್ರೆ ಹೇಳಿ ಅಂತ ಕೇಳ್ಕೊಂಡ್ ಬರೋಣ. ನನಗೆ ಅಪ್ಪ ಅಮ್ಮನ್ ಬಿಟ್ಟಿರಕ್ ಆಗ್ತಾ ಇಲ್ಲ. ಇಲ್ಲಿ ಅದಕ್ಕೇನು ನನಗೆ ಚೆನ್ನಾಗಿ ನೋಡ್ಕೊಳಲ್ಲ. ಸರಿ ಆಯ್ತು, ನಾಳೆನೆ ಹೋಗೋಣ ಬಿಡುವಾಗಿದ್ರೆ. ಶರ್ಮಿಳಾ ಅಕ್ಕ, ಆಮೇಲೆ ಗೌತಮ್ ಅಣ್ಣನ ಹತ್ರ ನಾವು ಜೈಲ್ಗೆ ಹೋಗ್ತಾರೋ ವಿಚಾರ ಹೇಳಕ್ ಹೋಗ್ಬೇಡಿ, ಯಾಕಂದ್ರೆ ಅದಕ್ಕೆ ಬೈತಾರೆ, ಕಳ್ಸಲ್ಲ ನನ್ನನ್ನ. ಸರಿ ಆಯ್ತು, ನಾನೇನು ಹೇಳಲ್ಲ ಬಿಡು. ಫಸ್ಟ್ ಜೈಲ್ಗೆ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡ್ ಬರೋಣ. ಅವ್ರನ್ನ ಬಿಡ್ಸೋದಿಕ್ಕೆ ಏನಾದ್ರೂ ವ್ಯವಸ್ಥೆನ ಮಾಡೋಣ. ನನಗೆ ಇಲ್ಲಿ ಇರಕ ಆಗ್ತಾ ಇಲ್ಲ ನಿಧಿ, ಸುಳ್ಳು ಯಾಕೆ ಹೇಳ್ಬೇಕು? ನನ್ ಯಾಕೋ ಇಲ್ಲಿ ಅಡ್ಜಸ್ಟ್ ಆಗ್ತಾನೆ ಇಲ್ಲ. ನನ್ ಗಂಡನ ಮನೆಗೆ ಹೋದ್ರೆ ಅವರು ನನ್ನನ್ನ ಹತ್ರ ಸೇರ್ಸ್ಕೊಳಲ್ಲ. ಅಯ್ಯೋ ಅಕ್ಕ, ನೀವ್ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತೀರಾ? ನೀವೊಂದ್ ಕೆಲಸ ಮಾಡಿ, ನಾಳೆ ನಿಮ್ ಗಂಡನ್ನ ಮೀಟ್ ಮಾಡಿ ಈ ತರ ಆಗಿರೋದೆಲ್ಲ ನನ್ನಿಂದಾನೇ ತಪ್ಪಾಗೋಯ್ತು, ನನಗೆ ಕ್ಷಮಿಸಿ ಅಂತ ಕೇಳ್ಕೊಂಡು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಯಾರಿಗ್ ಗೊತ್ತು, ಅವ್ರ ಮನ್ಸ್ ಕರ್ಗಿ ನಿಮ್ಮನ್ನ ಮತ್ತೆ ಮನೆಗ್ ಸೇರ್ಸ್ಕೊಂಡ್ರು ಸೇರ್ಸ್ಕೋಬಹುದು. ಎಲ್ಲಾ ಟೈಮಲ್ಲಿ ಒಂದೇ ತರ ಇರಲ್ಲ ಅಲ್ವಾ? ಇಲ್ಲ ನಿಧಿ, ಅವ್ರು ನನ್ಗೆ ತುಂಬಾ ಅವಕಾಶ ಕೊಟ್ರು, ಆದ್ರೆ ನಾನೇ ಅದನ್ನ ಯೂಸ್ ಮಾಡ್ಕೊಳ್ಳಿಲ್ಲ. ನನ್ ಕೆಟ್ಟ ಬುದ್ಧಿಯಿಂದ ನಾನು ಎಲ್ಲಾನು ಕಳ್ಕೊಂಡ್ಬಿಟ್ಟೆ. ಇವಾಗ ಅವರು ಇನ್ನೊಂದು ಮದ್ವೆ ಮಾಡ್ಕೊಂಡು ಹೊಸ ಜೀವನನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ನಾನು ಅವ್ರ ಮಧ್ಯದಲ್ಲಿ ಹೋಗಿ ತೊಂದರೆ ಕೊಡೋದು ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ನಾನು ನನ್ನ ಮಗನ್ನೂ ಕೂಡ ಚೆನ್ನಾಗಿ ನೋಡ್ಕೊಂಡಿಲ್ಲ, ಗೊತ್ತಾ? ಅವನಿಗೂ ಅಮ್ಮ ಅಂತ ಅಂದ್ರೆ ಪ್ರೀತಿನೇ ಇಲ್ಲ. ಅವನು ಅಮ್ಮ ಬೇಡ ಅಂತಾನೆ ಹೇಳ್ತಾನೆ. ನಾನು ಏನ್ ಮಾಡ್ಲಿ ಹೇಳು?
ಬಿಡಿ ಅಕ್ಕ, ಹೋಪ್ಸ್ ಕಳ್ಕೋಬೇಡಿ. ಏನಾದ್ರೂ ಒಂದ್ ಮಾಡೋಣ. ನಾನ್ ನಿಮ್ ಜೊತೆ ಇರ್ತೀನಿ. ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ನನ್ನನ್ನು ಕೇಳಿ. ಬೇಕಿದ್ರೆ ನಾನ್ ನಿಮ್ ಯಜಮಾನ್ರನ್ನ ಮೀಟ್ ಮಾಡಿ ಅವ್ರಿಗೆ ಇರೋ ವಿಚಾರ ಎಲ್ಲ ಹೇಳಿ ಈ ತರ ಶರ್ಮಿಳಾ ಅಕ್ಕ ಚೇಂಜ್ ಆಗಿದ್ದಾರೆ ಅಂತ ಹೇಳ. ಬೇಡ ನಿಧಿ, ಅವ್ರು ನಂಬಲ್ಲ. ಯಾಕಂದ್ರೆ ಅವ್ರ ನಂಬಿಕೆನ ನಾನೇ ಉಳಿಸ್ಕೊಂಡಿಲ್ಲ. ಸರಿ ಅಕ್ಕ, ಬಿಡಿ ಹೋಗ್ಲಿ. ನೀವು ಮಲ್ಕೊಳ್ಳಿ. ಬೆಳಿಗ್ಗೆಗೆ ಹೇಗಾದ್ರೂ ಮಾಡಿ ಜೈಲ್ಗೆ ಹೋಗಿ ಎಲ್ಲಾರನ್ನೂ ಮೀಟ್ ಮಾಡ್ಕೊಂಡ್ ಬರೋಣ. ಸರಿ ಆಯ್ತು.